ಹಾಯ್ ಹೆಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಸ್ವಾಗತ ನನ್ನ ಮತ್ತೊಂದು ಹೊಸ ಟ್ರೇಡ್ ವಿಡಿಯೋಗೆ. ಇವತ್ತಿನ ಡೇಟ್ ಬಂದುಬಿಟ್ಟು ಫೆಬ್ರವರಿ 5. ಸೊ ನೋಡ್ತಿರ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಟ್ರೇಡ್ ತೊಗೊಂಡು ಯಾವ ರೀತಿ ಒಂದು ಟ್ರೇಡ್ನ ತೊಗೊಂಡು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತಿನ ದಿನ ನನಗೆ ಫೆಬ್ರವರಿ 5ನೇ ದಿನ. ಸೊ ನನಗೆ ₹170 ಲಾಸ್ ಆಗಿದೆ. ಸೊ ಹೌದು, ಈ ಒಂದು ಟ್ರೇಡ್ನಲ್ಲಿ ನನಗೆ ₹170 ಲಾಸ್ ಆಗಿದೆ. ಸೊ ಬ್ರೋಕರೇಜ್ ಅದು ಹಿಡಿದ್ರೂ ಕೂಡ ₹210 ಆಗುತ್ತೆ. ₹230 ಲಾಸ್ ಆಗಿದೆ ಇವತ್ತು ಒಂದು ದಿನದಲ್ಲಿ ನನಗೆ. ಸೊ ಇದು ಪೂರಾ ಈ ಒಂದು ವಾರದ ಟ್ರೇಡ್ ನೋಡಬೇಕಂದ್ರೆ, ಸೊ ಇನ್ನೂ ಒಂದು ವಾರ ಆಗಿಲ್ಲ, ನಾಳೆ ಶುಕ್ರವಾರ, ನಾಳೆ ಫೆಬ್ರವರಿ 7ನೇ ತಾರೀಕು ಒಂದು ಟ್ರೇಡ್ ಮಾಡಿದರೆ ಒಂದು ವಾರ ಕಂಟಿನ್ಯೂ ಆಗಿ ಒಂದು ಟ್ರೇಡ್ ಆಯಿತು. ಸೊ ಈ ಒಂದು ವಾರದಲ್ಲಿ ಫೆಬ್ರವರಿ 1ನೇ ತಾರೀಕಿಂದ ಟ್ರೇಡ್ ಮಾಡಿರೋದ್ರಲ್ಲಿ 1ನೇ ತಾರೀಕು ಅರೌಂಡ್ ₹1,000 ಮೇಲೆ ಲಾಸ್ ಆಗಿತ್ತು. ಸೊ ಹಿಂದಿನ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಅದಾದಮೇಲೆ ಮರುದಿನ ₹350 ಪ್ರಾಫಿಟ್ ಆಯಿತು. ಸೊ ಅದಾದಮೇಲೆ ಮತ್ತೆ ₹280 ಲಾಸ್ ಆಯಿತು. ಮತ್ತು ₹68 ಲಾಸ್ ಆಯಿತು. ಮತ್ತು ಇವತ್ತು ₹170 ಲಾಸ್ ಆಯಿತು. ಸೊ ಈ ಒಂದು ಟ್ರೇಡ್ನಲ್ಲಿ ಮತ್ತು ನಾಳೆ ಏನಾಗುತ್ತೆ ಅಂತ ನೋಡೋಣ. ಸೊ ನಾಳೆ ಒಂದು ಟ್ರೇಡ್ ಮಾಡಿದರೆ ಈ ಒಂದು ವಾರ ಕಂಟಿನ್ಯೂ ಆಗಿ ಟ್ರೇಡ್ ಮಾಡಿದಂಗೆ ಆಗುತ್ತೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಇದು ಯಾವ್ದು ನಾನು ಸ್ಟಾಕ್ನ ಈಕ್ವಿಟಿ ಸ್ಟಾಕ್ ಮೇಲೆ ಟ್ರೇಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದ್ರ ಹೆಸರು ಬಂದುಬಿಟ್ಟು ಕ್ವಾಲಿಟಿ ಪವರ್ ಎಲೆಕ್ಟ್ ಅಂತ. ಸೊ ನೋಡಿದ್ರೆ ಅದೇ ಮೊದಲನೇದಾಗಿ ಆರ್ಡರ್ಸ್ನಲ್ಲಿ ತೋರಿಸ್ತೀನಿ. ಸೊ ಈ ಒಂದು ಶೇರ್ನ ನಾನು 31 ಶೇರ್ನ ತೊಗೊಂಡಿದ್ದೆ ಈ ಒಂದು ಸ್ಟಾಕ್ದು. ಸೊ ಅರೌಂಡ್ ಎಷ್ಟಕ್ಕೆ ತೊಗೊಂಡಿದ್ದೆ ಅಂದರೆ 792ಕ್ಕೆ ಈ ಒಂದು ಸ್ಟಾಕ್ನ ಸೆಲ್ ಮಾಡಿದೆ ಕೆಳಗೆ ಹೋಗುತ್ತೆ ಅಂತ. ಬಟ್ ಆದರೆ ಅಂದ್ಕೊಂಡಂಗೆ ಆಗಲಿಲ್ಲ, ಯಾಕೋ ಮಾರ್ಕೆಟ್ ಮೇಲೆ ಹೋಯಿತು. ಸೊ ಸ್ಟಾಪ್ ಲಾಸ್ ಇಟ್ಟಿದ್ದಕ್ಕೆ ಸ್ವಲ್ಪ ಇಷ್ಟು ಲಾಸ್ ಆಯಿತು. ಸ್ಟಾಪ್ ಲಾಸ್ ಅದು ಏನು ಇಟ್ಟಿದ್ದಿರಲಿಲ್ಲ ಅಂದರೆ ಮತ್ತು ತುಂಬ ಲಾಸ್ ಆಗ್ತಿತ್ತು. ಅದಕ್ಕೆ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡಬೇಕು. ಸೊ ಯಾವ ರೀತಿ ಚಾರ್ಟ್ನಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಚಾರ್ಟ್ನಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. ಚಾರ್ಟ್ನಲ್ಲಿ ಅರೌಂಡ್ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ 792ಕ್ಕೆ ಒಂದು ಸ್ಟಾಕ್ನ ತೊಗೊಂಡಿದ್ದೆ. ಸೊ ನಾನು ತೊಗೊಂಡು ಇಲ್ಲಿ ಸೊ ಯಾವಾಗ ಟ್ರೇಡ್ನ ರಾಂಗ್ ಎಂಟ್ರಿ ಆಗ್ತೀವೋ ಟ್ರೇಡ್ನಲ್ಲಿ, ಸೊ ಅದು ಲಾಸೇ ಆಗುತ್ತೆ ಅಂತ ತಿಳ್ಕೊಬೇಕು. ಸೊ ಸರಿಯಾಗಿ ಎಂಟ್ರಿ ಮಾಡಬೇಕು ಟ್ರೇಡ್ನಲ್ಲಿ. ನಾನು ಈಗ ರಾಂಗ್ ಎಂಟ್ರಿ ಮಾಡಿ ಒಂದು ಲಾಸ್ನ ಬುಕ್ ಮಾಡಿಕೊಂಡೆ. ಸೊ ಅರೌಂಡ್ 193ಕ್ಕೆ ಒಂದು ಸ್ಟಾಕ್ನ ಸೆಲ್ ಮಾಡಿದೆ. ಬಟ್ ಅದು ಕೆಳಗೆ ಹೋಗಲಿಲ್ಲ, ಮೇಗೆ ಹೋಯಿತು. ಸೊ ಇಲ್ಲಿ ಸೆಲ್ ಮಾಡಬಾರ್ದಿತ್ತು ನಾನು. ಸೊ ಸರಿಯಾಗಿ ನಾಲೆಜ್ ಇರಲಿಲ್ಲ ಅಂದರೆ ಹೇಗಾಗುತ್ತೆ. ಸೊ ಇನ್ನೂ ಕಲಿತಾ ಇದ್ದೀನಿ. ಸೊ ಇನ್ನೂ ಕಲಿಬೇಕು ಅನಿಸುತ್ತೆ. ನಾವು ಈ ಒಂದು ವಾರಲ್ಲಿ ಅರೌಂಡ್ ಒಂದೇ ದಿನ ಪ್ರಾಫಿಟ್ ಆಗಿದೆ ಅಂತ ಅನಿಸುತ್ತೆ. ಸೊ ನಾಳೆ ಏನಾಗುತ್ತೆ ಅಂತ ನೋಡಬೇಕು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಷ್ಟೇ. ₹170 ಲಾಸ್ ಆಯಿತು. ಲಾಸ್ ಆಗಲಿ ಡಿಸಿಪ್ಲಿನಿಂದ ಮಾಡಿದ್ದೇನೆ ಈ ಒಂದು ಟ್ರೇಡ್ನ. ಸೊ ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಟ್ರೇಡ್ನ ಅನಾಲಿಸಿಸ್ ಯಾವುದೂ ಇಲ್ಲ. ಸೊ ನನ್ನ ಟ್ರೇಡ್ನಲ್ಲಿ ಲಾಸ್ ಆಯಿತು ಪ್ರಾಫಿಟ್ ಆಯಿತು ಅಂತ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ಮತ್ತು ಯಾವುದೇ ಟ್ರೇಡಿಂಗ್ನ ಅಡ್ವೈಸ್ ಕೂಡ ಕೊಡ್ತಾ ಇಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಮುಂದಿನ ಟ್ರೇಡ್ ವಿಡಿಯೋದಲ್ಲಿ. ಸ್ವಲಿತನ ಬಾಯ್ ಬಾಯ್.